ವೆಲ್ಕಮ್ ಟು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್. ಇಲ್ಲೇನು ರೇಟಿಂಗಲ್ಲಿ ಬರ್ದಿದ್ದಾನೆ ಅಷ್ಟು ರಿಸಲ್ಟ್ಸು ನನ್ನ ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಅವೈಲಬಿಲಿಟಿ ಇರುತ್ತೆ, ಯುಟಿಲೈಸ್ ಮಾಡ್ಕೊಬೋದು. ಓಕೆ, ನಾವು ಕ್ವಶನ್ ಈಸ್ ದ ಅಕಂಪನಿಂಗ್ ಅಂದರೆ ಜೊತೆಯಲ್ಲಿ ವೆನ್ ಡಯಾಗ್ರಾಮ್ ಜೊತೆಯಲ್ಲಿ ಮುಂದಕ್ಕೆ ಏನೋ ಕೊಟ್ಟಿದ್ದಾರೆ. ಶೋಸ್ ದ ಅಕಂಪನಿಂಗ್ ವೆನ್ ಡಯಾಗ್ರಾಮ್ ಶೋಸ್ 3 events A, B and C and also the probabilities of the various intersections. For instance, ತಕ್ಷಣಕ್ಕೆ ಏನು ಕೊಟ್ಟಿದ್ದಾರೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 0.07. ಯಾಕೆಂದರೆ ಫಿಗರ್ ವೆನ್ ಡಯಾಗ್ರಾಮ್ ಅವರೇ ಕೊಟ್ಬಿಟ್ಟಿದ್ದಾರೆ. ಓಕೆ, ಇಲ್ಲಿ 0.13 ಇದೆ, ಇಲ್ಲಿ 0.07 ಇದೆ, 0.15 ಇದೆ, 0.10 ಇದೆ, 0.28 ಇದೆ. ಓಕೆ, ವೆನ್ ಡಯಾಗ್ರಾಮಲ್ಲೇ ಶೋ ಮಾಡಿಬಿಟ್ಟಿದ್ದಾರೆ ಅವರು. ಓಕೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ 0.07 ಅವರೇ ಕೊಟ್ಬಿಟ್ಟಿದ್ದಾರೆ. ಯಾಕೆಂದರೆ ಇದನ್ನು ಬರ್ಕೊಂಬಿಡ್ತೀರಾ ಅಂತ, ಇಲ್ಲಿ 0.15 ಇದೆಯಲ್ಲ ಅದನ್ನು ಬರ್ಕೊತೀರಾ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ದೆನ್ ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ವಾಟ್? ಆಪ್ಷನ್ ಎ 0.33, ಆಪ್ಷನ್ ಬಿ 0.78, ಆಪ್ಷನ್ ಸಿ 0.45, ಆಪ್ಷನ್ ಡಿ 0.60. ನೋಡಿ, ಪ್ರಾಬಬಿಲಿಟಿ ಕಾನ್ಸೆಪ್ಟ್ ಅರ್ಥವಾಗಬೇಕು ಅಂದರೆ ನಿಮಗೆ ಚೆನ್ನಾಗಿ ಸೆಟ್ಸ್ ಬಗ್ಗೆ ಹೇಳಿರಬೇಕು. ಸೆಟ್ಸ್ ಗೊತ್ತಿರಬೇಕು, ಪರ್ಮಿಟೇಷನ್ಸ್ ಗೊತ್ತಿರಬೇಕು, ಕಾಂಬಿನೇಷನ್ಸ್ ಗೊತ್ತಿರಬೇಕು. ನೋಡಿ, ಈ ಮೂರು ಗೊತ್ತಿದ್ರೆ ಮಾತ್ರ ಪ್ರಾಬಬಿಲಿಟಿ ಯಾವುದೇ ಲೆಕ್ಚರರ್ಸ್ ಪಾಠ ಮಾಡಿದ್ರು ಅರ್ಥವಾಗುತ್ತೆ. ಇಲ್ಲಾಂದರೆ ಅರ್ಥವಾಗೋದು ಕಷ್ಟ. ಸುಮ್ಮನೆ ಜನರಲಾಗಿ ಒಂದೆರಡು ಕ್ವಶನ್ಸ್ ಆ್ಯಡ್ ಮಾಡೋದು, ಇಂಥವು ಪ್ರಾಬ್ಲಮ್ಸ್ ಮಾಡ್ಬೋದು ಅಷ್ಟೇ. ಡೀಪಾಗಿ ಅರ್ಥವಾಗಬೇಕು ಅಂದರೆ ಸೆಟ್ಸ್ ಬಗ್ಗೆ ನೋಡಿ, ಇಲ್ಲೇ ಬಂದಿದೆ ಇಂಟರ್ಸೆಕ್ಷನ್ಸ್ ಅಂತ ಇದೆ. ಇಂಟರ್ಸೆಕ್ಷನ್ಸು, ಯೂನಿಯನ್ಸು, ಕಾಂಪ್ಲಿಮೆಂಟ್ಸನ್ನು ನಾವೆಲ್ಲಿ ಡಿಸ್ಕಸ್ ಮಾಡ್ತೇವೆ? ಸೆಟ್ ಥಿಯರಿನೇ ಡಿಸ್ಕಸ್ ಮಾಡ್ತೇವೆ. ಕಾಂಪ್ಲಿಮೆಂಟ್ಸು, ಸಬ್ಸೆಟ್ಸು, ಪ್ರಾಪರ್ ಸಬ್ಸೆಟ್ಟು, ಸೂಪರ್ ಸೆಟ್ಟು, ಮತ್ತು ಈಕ್ವಲ್ ಸೆಟ್ಸು, ಈಕ್ವಲಿಯನ್ ಸೆಟ್ಸು, ಯೂನಿಯನ್ ಆಫ್ ದಿ ಟೂ ಸೆಟ್ಸು, ಇಂಟರ್ಸೆಕ್ಷನ್ ಆಫ್ ದಿ ಟೂ ಸೆಟ್ಸು, ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ಸು. ಓಕೆ, ಡಿ ಮಾರ್ಗನ್ಸ್ ಲಾಸು. ಆ ಡಿ ಮಾರ್ಗನ್ಸ್ ಲಾಸು ನಾವು ಪ್ರಾಬಬಿಲಿಟಿನಲ್ಲಿ ಯೂಸ್ ಮಾಡ್ತೇವೆ. ಇಷ್ಟನ್ನು ನಾವು ಸೆಟ್ಸಲ್ಲಿ ಕಲಿಯೋದ್ರಿಂದ ನಮಗೆ ಫಸ್ಟು ಸೆಟ್ಸನ್ನು ಸ್ಟೂಡೆಂಟ್ಸ್ಗೆ ಇನ್ಫಾರ್ಮೇಷನ್ ಮಾಡಬೇಕು. ನಿಮಗೆ ಪ್ರಾಬಬಿಲಿಟಿ ಅರ್ಥವಾಗಬೇಕಾ? ನೀವು ಸೆಟ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು, ಪರ್ಮುಟೇಷನ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು, ಕಾಂಬಿನೇಷನ್ಸ್ ಅರ್ಥ ಮಾಡ್ಕೊಬೇಕು. ಆವಾಗ ನಾವು ಮಾಡ್ತಕ್ಕಂಥ ಪಾಠ ಅರ್ಥವಾಗುತ್ತೆ. ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದಾಗ ನಾವು ಏನೇ ಹೇಳಿರೂ ಅರ್ಥವಾಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಈಗ ಆಲ್ರೆಡಿ ಸೆಕೆಂಡ್ ಪಿ ಯು ಸಿ ಇರೋರಿಗೂ ನೋ ಪ್ರಾಬ್ಲಮ್, ಚೆನ್ನಾಗಿ ಓದಿದ್ರೆ ನೋ ಪ್ರಾಬ್ಲಮ್. ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ನೀವು ಇನ್ಫಾರ್ಮೇಷನ್ ಮಾಡಬೇಕು. ಓಕೆ, ನೋಡ್ರಿ, ಸೆಕೆಂಡ್ ಪಿ ಯು ಸಿ ಅರ್ಥವಾಗಬೇಕು ಅಂದರೆ ಫಸ್ಟ್ ಪಿ ಯು ಸಿನೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬರೀ ಪಾಸ್ ಮಾರ್ಕ್ಸ್ಗೋಸ್ಕರ ಓದಕ್ಕೆ ಹೋಗಬೇಡಿ. ಫಸ್ಟ್ ಪಿ ಯು ಸಿ ಬುಕ್ ಅಂದ್ರೇ ಅದೊಂದು ಫಾರ್ಮುಲಾ ಬುಕ್ ಇದ್ದಂಗೆ ಮ್ಯಾಥಮೆಟಿಕ್ಸು. ಓಕೆ, ಈಗ ಕ್ವಶನ್ ಏನು ಕೇಳಿದ್ದಾರೆ? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ 0.07 ಕೊಟ್ಬಿಟ್ಟಿದ್ದಾರೆ. ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. ಇದರಲ್ಲಿ ಸಿನ ಇಗ್ನೋರ್ ಮಾಡೋಣ, ಸಿಗೂ ನಮಗೂ ಸಂಬಂಧ ಇಲ್ಲ. ಯಾಕಂದರೆ ಕ್ವಶನ್ ಒಳಗಡೆ ಎ ಯೂನಿಯನ್ ಬಿ ಮಾತ್ರ ಇದೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಪಿ ಆಫ್ ಎ ಯೂನಿಯನ್ ಬಿ? ಫಸ್ಟ್ ಪಿ ಸಿನೆಲ್ಲ ಗೊತ್ತು. ಪಿ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಇದ್ರ ರಿಸಲ್ಟ್ ಕೊಟ್ಬಿಟ್ಟಿದ್ದಾರೆ. ಅವರೇ ಕೊಟ್ಬಿಟ್ಟಿದ್ದಾರೆ, 0.07 ಕೊಟ್ಬಿಟ್ಟಿದ್ದಾರೆ. ಇದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಪಿ ಆಫ್ ಎ ಅಂದರೆ ಏನು ಸರ್? ಪಿ ಆಫ್ ಎ ಅಂದರೆ ಇಲ್ಲಿ ಎ ಇದೆಯಲ್ಲ 0.13, ಇಲ್ಲಿ 0.07, 0.10, ಇಲ್ಲಿ 0.15, 0.28 ಇದೆ. ಇದು ನಮಗೆ ಅವಶ್ಯಕತೆ ಇಲ್ಲ, ಇದು ಇಗ್ನೋರ್ ಮಾಡಿ. ಯಾಕಂದರೆ ಕ್ವಶನ್ ಒಳಗಡೆ ಎ ಯೂನಿಯನ್ ಬಿ ಅಂತ ಇರೋದ್ರಿಂದ ಸಿ ನಾವು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಪಿ ಆಫ್ ಎ ಅಂದರೆ ಏನು ಮಾಡ್ತೀರಾ ಹುಡುಗರು? 0.13 ಬರೀತೀರಿ. ಆ ಥರ ಅಲ್ಲ. ಈ ಪ್ರಾಬ್ಲಮ್ಸಲ್ಲಿ ಎ ಸರ್ಕಲ್ಗೆ ಕನೆಕ್ಟ್ ಆಗಿರ್ತಕ್ಕಂಥ ಸರ್ಕಲ್ಸು, ಇದಕ್ಕೆ ಕನೆಕ್ಟ್ ಆಗಿರೋ ಸರ್ಕಲ್ಸ್ ಯಾವುದು? ಇದೊಂದು, ಇದೊಂದು, ಇದೊಂದು. ನೋಡಿ, ಇದು 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 ಮೂರಕ್ಕೂ ಪಿ ಆಫ್ ಎ ಕಂಡುಹಿಡ್ಕೊಬೇಕು. ಪ್ರಾಬಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು 0.13 ಪ್ಲಸ್ ಎಗೆ ಕನೆಕ್ಟ್ ಆಗಿರ್ತಕ್ಕಂಥ ಸರ್ಕಲ್ಸು 0.07 ಪ್ಲಸ್ 0.15 ಸಮ್ ಮಾಡೋಣ. ಕ್ಯಾಲ್ಕುಲೇಟರ್ ಅಲೋ ಇರೋಲ್ಲ, ಮ್ಯಾನ್ಯುವಲ್ ಅರ್ಕೆ ಮಾಡಬೇಕು. ನಾನಿಲ್ಲಿ ಬರೋದು ತೋರಿಸ್ತೀನಿ ನೋಡಿ. 0.13, 0.07, 0.15, 10, 15ಕ್ಕೆ ಇದು 1, 3, 0.35. ಇವೆಲ್ಲ ನಾವು ಬಿಟ್ಕೊಬೇಕು, 0.35. ನೆಕ್ಸ್ಟ್ ಪಿ ಆಫ್ ಬಿ. ಪಿ ಆಫ್ ಬಿ ಅಂದರೆ ಪಿ ಇವೆಂಟ್ಗೆ ಕನೆಕ್ಟ್ ಆಗಿರ್ತಕ್ಕಂಥ ಸರ್ಕಲ್ಸ್ ಇದೊಂದು, 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 3 ನೋಡಿ. 1, 2, 3. ಬಿ ಇಸ್ ಆಲ್ಸೋ ಒನ್ ಆಫ್ ದಿ ಸರ್ಕಲ್. B is also one of circle 1, 2, 3. P of B is equal to 0.07 plus 0.15 ಇದು 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 ಪ್ಲಸ್ 0.10. ಈ ಮೂರನ್ನು ಆ್ಯಡ್ ಮಾಡೋಣ. 0.07
0.15, 0.10, 12 2 1 3, 0.32, 0.32. What is the formula? P of A union B is equal to P of A plus P of B minus P of A intersection B. P of A union B is equal to P of A 0.35 plus P of B 0.32 minus P of A intersection B is given 0.07, 0.07. P of A union B is equal to ಇವೆರಡು ಆ್ಯಡ್ ಮಾಡೋಣ 0.35 ಪ್ಲಸ್ 0.32 7 0.97. ಅದರಲ್ಲಿ 0.97 0.06 ಓಕೆ 6 ಇದು 5 to 7 6 0.67ಅಲ್ಲಿ 0.07 ಸಬ್ಟ್ರಾಕ್ಟ್ ಮಾಡೋಣ 0.60. ಅದಕ್ಕೆ P of A union B is equal to 0.60. Out of 4 options, D is the answer. D is the answer. ಇದು ನೋಡಿ ಎಷ್ಟೊಂದು ಬೇಸಿಕ್ಸ್ ಫಾರ್ಮುಲಾಸ್ ಬೇಕು. ಪದೇ ಪದೇ ಹೇಳ್ತಾನೆ, ಸೆಟ್ ಥಿಯರಿ, ಪರ್ಮುಟೇಷನ್ಸ್, ಕಾಂಬಿನೇಷನ್ಸ್ ಬಂತು ಚೆನ್ನಾಗಿ ಅಂದರೆ ಡೀಪಾಗಿ ಡೆಪ್ತಾಗಿ ಪ್ರಾಬಬಿಲಿಟಿ ಯಾವುದೇ ಲೆಕ್ಚರ್ ಪಾಠ ಮಾಡಿದ್ರೂ ಅರ್ಥವಾಗುತ್ತೆ, ಇಲ್ಲ ಅಂದರೆ ಕಷ್ಟ. ಓಕೆ, ಥ್ಯಾಂಕ್ ಯು.